ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಟ್ಟಿರ್ತೀನಿ. ನೋಡಿ, ಇವತ್ತು ಸಬ್ಬಕ್ಕಿ ಉಪಯೋಗಿಸಿ ಒಂದು ಟಿಫನ್ ಮಾಡೋಣ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ, ಸಬ್ಬಕ್ಕಿನ ಒಂದು ಬೌಲಷ್ಟು ನಾನು ನೀರಲ್ಲಿ ಚೆನ್ನಾಗಿ ತೊಳೆದು, ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೀರಲ್ಲಿ ಕ್ಲೀನಾಗಿ ತೊಳೆದು ನೆನೆಸಿಡ್ತಿದ್ದೀನಿ. ಇದು 7ರಿಂದ 8 ಗಂಟೆವರೆಗೆ ಇದು ನೆನೆಬೇಕಾಗುತ್ತೆ. ಹಾಗಾಗಿ ನಾನು ರಾತ್ರಿಯೇ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸು ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಹೀಗೆ ಈಗ ನೆಂದಿದೆ. ನೋಡಿ, 8 ಅವರ್ಸು ಬೆಳಿಗ್ಗೆ ಆಯಿತು. ನೋಡಿ, ಬೆಳಿಗ್ಗೆ ನೋಡಿದಾಗ ಎಷ್ಟು ಸಾಫ್ಟಾಗಿ ನೆಂದಿದೆ. ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಒಂದು ಬೌಲಷ್ಟು ನೆಂದಿರೋ ಸಬ್ಬಕ್ಕಿನ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಳತೆ ನೀವು ನೋಡಿಕೊಂಡು ತೊಗೊಳ್ಳಿ. ನಾನಿಲ್ಲಿ ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ. ನೋಡಿ, ಒಂದು ಬೌಲ್ ಸಬ್ಬಕ್ಕಿ, ನೆನೆಸಿರೋ ಸಬ್ಬಕ್ಕಿನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರ್ ಬೇಕಿದ್ದರೂ ಹಾಕ್ಬೋದು, ಹಾಗೆ ಜೀರಿಗೆ ಬೇಕಿದ್ದರೂ ಹಾಕ್ಬೋದು. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ತುರಿದಿಟ್ಕೊಂಡಿರೋ ಕ್ಯಾರೆಟು, ಹಾಗೆ ಒಂದು ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೆಕ್ಸ್ಟು ಕಡಲೆಕಾಯಿ ಬೀಜನ ನಾನು ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಿದ್ದರೆ ಒಂದು 7-8 ಸ್ಪೂನ್ ಹಾಕ್ಬೋದು. ಚೆನ್ನಾಗಿ ಹುರಿದು ಅದರ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ದಪ್ಪ ಕುಟ್ಟಿಟ್ಕೊಂಡು ಕಡಲೆಕಾಯಿ ಬೀಜ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಬಿಳಿ ಎಳ್ಳನ್ನು ಹುರಿದು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಶುಂಠಿನ ಬೇಕಿದ್ರೆ ನೀವು ಹೆಚ್ಚು ಬೇಕಿದ್ರೆ ಹಾಕ್ಬೋದು ಸಣ್ಣಗೆ, ಇಲ್ಲ ತುರಿದು ಬೇಕಿದ್ದರೂ ಹಾಕ್ಬೋದು. ಇದು ಮೊದಲೇ ನೀರು ಹಾಕಿ ಕಲಸೋದು ಬೇಡ. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಆಲೂಗಡ್ಡೆನಲ್ಲಿ ನೀರಿನ ಅಂಶ ಇರುತ್ತಲ್ವ, ಕ್ಯಾರೆಟಲ್ಲಿ, ಆಲೂಗಡ್ಡೆನಲ್ಲಿ, ಹಾಗೆ ಕೊತ್ತಂಬರಿನಲ್ಲಿ. ಹಾಗಾಗಿ ಸ್ವಲ್ಪ ನೀರು ನೋಡಿಕೊಂಡು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ, ಹಾಗೆ ಮಸಾಲೆ ರೊಟ್ಟಿ ಮಾಡ್ತೀರಲ್ಲ ಆ ಹದಕ್ಕೆ ಕೂಡ ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಒಂದು ಕವರ್ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಇದು ನಾವು ಮಸಾಲೆ ರೊಟ್ಟಿ ಮಾಡ್ತೀವಲ್ಲ ಆ ರೀತಿ ತಟ್ಕೊಳ್ಳೋಣ. ಇದು ಸಬ್ಬಕ್ಕಿ ಹಾಕಿರೋದ್ರಿಂದ ಬೇಸಿಗೆಯಲ್ಲಿ ದೇಹಕ್ಕೂ ತಂಪು ಕೊಡುತ್ತೆ ಫ್ರೆಂಡ್ಸ್, ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದನ್ನು ಗುಂಡಿಗೆ ತಟ್ಕೊಳ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು ಇದೀಗ. ಈಗ ಹೆಂಚು ಮೇಲೆ ಹಾಕ್ತಾಯಿದ್ದೀನಿ. ಹೆಂಚನ್ನ ನೋಡಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಫಸ್ಟು. ಇನ್ನೂ ಹೆಂಚು ಕಾಯ್ದೇ ಹಾಕೋ ಹಾಗಿಲ್ಲ. ಹೆಂಚು ಚೆನ್ನಾಗಿ ಕಾಯ್ದಾಗ 1 ಸ್ಪೂನ್ ಎಣ್ಣೆ ಹಾಕಿ ಅದೇನು ತಟ್ಕೊಂಡಿದ್ದೀನಿ ರೊಟ್ಟಿನ, ಅದನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ, ಅದರ ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ತುಪ್ಪನೇ ಉಪಯೋಗಿಸ್ಬೋದು. ಒಂದು ಸೈಡ್ ಆಗಿದೆ ನೋಡಿ ಇದೀಗ. ಇನ್ನೊಂದು ಸೈಡು ಚೆನ್ನಾಗಿ ಹುರಿಬೇಕದು. ನೋಡಿ, ಈಗ 2 ಸೈಡು ಆಯಿತು. ಈ ಥರ ಫೋಲ್ಡ್ ಮಾಡಿ ತಿರುಗಿಸಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ನಾವು ಅದನ್ನು ಸುಟ್ಕೋಬೇಕಾಗುತ್ತೆ. ನೋಡಿ, ರೆಡಿ ಆಯಿತು. ಇದಕ್ಕೆ ನಾನು ಈರುಳ್ಳಿ ಚಟ್ನಿ ಹಾಗೆ ಮಾಮೂಲಿ ಚಟ್ನಿ ಕೂಡ ಮಾಡಿದ್ದೀನಿ. ನೀವು ಬೇಕಿದ್ರೆ ಹಾಗೇ ತಿನ್ಬೋದು. ಇದು ಉಪವಾಸ ಮಾಡೋರಿಗೆ ಕೂಡ ಒಳ್ಳೆಯ ಒಂದು ಉಪಹಾರ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಈರುಳ್ಳಿ ಏನೂ ಹಾಕಿಲ್ಲ, ನಾನು ಈರುಳ್ಳಿ ಏನು ಉಪಯೋಗಿಸ್ದೆ ಮಾಡಿದ್ದೀನಿ. ಸಬ್ಬಕ್ಕಿ ಮಾಡಿರೋದ್ರಿಂದ ಇದು ಉಪವಾಸ ಮಾಡೋದು ಅನುಕೂಲ ಆಗುತ್ತೆ. ಹಾಗೆ ನಾವು ಚಟ್ನಿ ಇಲ್ಲದೆ ಕೂಡ ಹಾಗೆ ಕೂಡ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ? ನೋಡಿ, ಸ್ಪಾಂಜಿ ಥರ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.